ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಾನು ಸಾಂಬಾರ್ ಪೌಡರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್, ನಾನು ಯಾವಾಗಲೂ ಹೇಳ್ತಿಲ್ಲ, ಸಾಂಬಾರು ಪುಡಿ ನಾನು ಸೇಲ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲರಿಗೂ ನಾನು ಕೊಡ್ತಾಯಿದ್ದೀನಿ, ಕೊರಿಯರೆಲ್ಲ ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಾದರೆ ಈ ನಂಬರ್ಗೆ ಫೋನ್ ಮಾಡಿ, ಕೆಳಗಡೆ ನಂಬರ್ ಬರ್ತಾಯಿದೆ ಫ್ರೆಂಡ್ಸ್. ಏನಂದರೆ ನೋಡಿ ಫ್ರೆಂಡ್ಸ್, ಇದು ಏನಪ್ಪ, ಧನಿಯಾ ಬಂದು 2 ದಿವಸದಿಂದ ಅದು ಬಿಸಿಲನ್ನೆಲ್ಲ ಒಣಗಿಸ್ಕೊಂಡು ನೋಡಿ ಈ ಥರ ಎಲ್ಲ ಮಕ್ಕಳಿನೆಲ್ಲ ಮಾಡ್ಕೊಂಡಿದ್ದೀನಿ. ಮತ್ತು ಬ್ಯಾಡಿಗೆ ಮೆಣಸಿನ ಬಂದು 3/4 kg ತೊಗೊಂಡು ಈ ಥರ ಬ್ಯಾಡಿಗೆ ಮೆಣಸಿನ ಮುಟ್ಟಿದ ತಕ್ಷಣ ಪಟ್ ಅಂತ ಬರಬೇಕು. ನೋಡಿ ಖಾರದ ಮೆಣಸಿನ್ಕಾಯಿ ನೋಡಿ 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 ಈ ಥರ ಬರಬೇಕು ಪಟ್ ಅಂತ. ಅದು ಬಂದು 1.5 kg ಗುಂಟೂರು ಮತ್ತು ಖಾರದ್ದು 1.5 kg ತೊಗೊಂಡಿದ್ದೀನಿ ಫ್ರೆಂಡ್ಸ್. 1.5 kg ತೊಗೊಂಡಿದ್ದೀನಿ. ಮತ್ತು ನೋಡಿ ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಹೆಸರುಕಾಳು ತೊಗೊಂಡಿದ್ದೀನಿ, ಗಸಗಸೆ ತೊಗೊಂಡಿದ್ದೀನಿ, ಮತ್ತು ಮೆಣಸು, ಜೀರಿಗೆ, ತೊಗರಿಬೇಳೆ, ಮತ್ತು ಉದ್ದಿನಬೇಳೆ, ಮತ್ತು ಅಕ್ಕಿ, ಮತ್ತು ಕಡಲೆಕಾಳು ಎಲ್ಲ ಹಾಕಬೇಕು ಫ್ರೆಂಡ್ಸ್. ನಾನು ಹೇಳ್ತೀನಿ ನಿಮ್ಗೆ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ನಾನು ಮಾಡೋದು ಫ್ರೆಂಡ್ಸ್ ನೋಡಿ, ಫಸ್ಟು ಬಂದು ನಾವು ತೊಗರಿಬೇಳೆನ ಹುಡ್ಕೊಬೇಕು. ತೊಗರಿಬೇಳೆ ಬಂದು ನಾನು 1/4 kg ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಬೇಳೆ ಅಷ್ಟೇ ತುಂಬ ಕೆಂಪಗೆ ಹುರಿಬೇಕು, ಗಮ್ಮನ ವಾಸನೆ ಬರಬೇಕು, ಆ ಥರ ಹುರಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಏನೇ ಮಾಡಿದ್ರು ಅಷ್ಟೇ ಎಲ್ಲ ನಾನು ನೀಟಾಗಿ ಮಾಡ್ತಾಯಿದ್ದೀನಿ. ನಾನು ಕೆಳಗಡೆ ಎಷ್ಟೆಷ್ಟು ಹಾಕಬೇಕು ಏನು ಅಂತಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಬೇಕಾದರೆ ನೀವು ಮನೇಲೇ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಮನೇಲೆಲ್ಲ ಮಾಡೋಕ್ಕಾಗಲ್ಲಕ್ಕ ಅಂತಂದರೆ ಬೇಕಾದರೆ ನೋಡಿ, ನಾನು ಕೆಳಗಡೆ ನಂಬರ್ ಬರ್ತದೆ, ಆ ನಂಬರ್ಗೆ ಫೋನ್ ವಾಟ್ಸಪ್ ಮಾಡಿ ನಾನು ನಿಮಗೆ ಮೆಸೇಜ್ ಮಾಡಿ, ಸೊ ನಾನು ನಿಮಗೆ ಕೊರಿಯರ್ ಎಲ್ಲಿದ್ದರೂ ಫ್ರೆಂಡ್ಸ್ ಪರವಾಗಿಲ್ಲ ನಾನು ಕಳಿಸ್ತೀನಿ. ಅಂದರೆ ಸಾಂಬಾರು ಪುಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಸಾಂಬಾರು ಪುಡಿ ಮತ್ತು ರಾಗಿ ಮಾಲ್ಟು, ಫೇಸ್ ಆಯಿಲು ಮತ್ತು ಏರ್ ಆಯಿಲು ಅದೆಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಫ್ರೆಂಡ್ಸ್. ಎಲ್ಲ ನಿಮ್ಮ ಆಶೀರ್ವಾದ ಫ್ರೆಂಡ್ಸ್, ನಮ್ಮದೇನೂ ಇಲ್ಲ, ಎಲ್ಲ ನಿಮ್ಮ ಆಶೀರ್ವಾದ ಫ್ರೆಂಡ್ಸ್ ಅಷ್ಟೇ. ನೀವು ಕೊಟ್ಟಿರೋ ಇದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಸಾಂಬಾರು ಪುಡಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್. ನೋಡಿ ಈ ಥರ ಕೆಂಪುಗೆ ಎಲ್ಲ ಕಾಳು ಅಷ್ಟೇ ಫ್ರೆಂಡ್ಸ್. ಇವಾಗ ತೊಗರಿ ಬೇಳೆ ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಉದ್ದಿನ ಬೇಳೆ, ಪ್ರತಿಯೊಂದು ಅಷ್ಟೇ ಫ್ರೆಂಡ್ಸ್, ಎಲ್ಲನೂ ಅಷ್ಟೇ. ನೋಡಿ ಈ ಥರ ಕೆಂಪು ವಾಸನೆ ಬರಬೇಕು. ನಾನೇ ಫ್ರೆಂಡ್ಸ್, ಯಾರು ನಾನು ಕೆಲಸಕ್ಕೆ ಇಟ್ಕೊಂಡಿಲ್ಲ, ನಾನೇ ಎಲ್ಲ ಮಾಡೋದು. ನೋಡಿ ಈ ಥರ ಕೆಂಪು ವಾಸನೆ ಬರಬೇಕು, ಆ ಥರ ಹುರಿಬೇಕು ಫ್ರೆಂಡ್ಸ್. ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನಂಬರ್ ಬರ್ತಾಯಿದೆ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಕಡಿಮೆ ಬೆಲೆ ಫ್ರೆಂಡ್ಸ್, ಅಂದರೆ ತುಂಬ ಚೆನ್ನಾಗಿರುತ್ತೆ, ಹೈಜಿನಿಕ್ಕಾಗಿ ನಾನು ಮಾಡೋದು ಫ್ರೆಂಡ್ಸ್. ಇದೇ ನೋಡಿ ಲೋಕಲ್ ನಾನು ತೊಗೊಂಬಂದು ಅದೆಲ್ಲ ಮಾಡೋದು. ನೋಡಿ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಹಿಂಗೆ ಬರಬೇಕು. ನೋಡಿ ಕಡಲೆಕಾಳು ಪ್ರತಿಯೊಂದು ಅಷ್ಟೇ ಫ್ರೆಂಡ್ಸ್. ನೋಡಿ ಬಿಸಿಲೆಲ್ಲ 2 ದಿವಸ ನಾನು ಒಣಗಿಸ್ಬಿಟ್ಟು ನೀಟಾಗಿ ಎಲ್ಲ ಹೈಜಿನಿಕ್ಕಾಗಿ ಮಾಡೋದು ಫ್ರೆಂಡ್ಸ್. ಪ್ರತಿಯೊಂದು ಇದೇ ಥರನೇ ಕೆಂಪಗೆ ಹುರ್ಕೊಬೇಕು ಫ್ರೆಂಡ್ಸ್, ಇದೇ ಥರನೇ ಮಾಡಬೇಕು. ನಾನು ಸಾಂಬಾರೆಲ್ಲ ಫ್ರೆಂಡ್ಸ್ ಎಲ್ಲರೂ ತಿಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಫ್ರೆಂಡ್. ಯಾಕಂದರೆ ಆ ಸಾಂಬಾರು ಪುಡಿ ವಾಸನೆ ಅಷ್ಟು ಚೆನ್ನಾಗಿದೆ. ವಾಸನೆ ಒಂದು ಕಡೆ ಇರಲಿ, ಆ ಊಟ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ. ನನ್ನ ಹಸ್ಬೆಂಡು ಕಾಲೇಜಲ್ಲಿ ಕೆಲಸ ಮಾಡ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ ಊಟ, ಎಷ್ಟು ಚೆನ್ನಾಗಿದೆ ಸಾಂಬಾರೆಲ್ಲ, ಯಾರು ಮಾಡಿದ್ದು ಸಾಂಬಾರೆಲ್ಲ, ನಿಮ್ಮ ವೈಫ್ ಮಾಡಿದ್ದ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಳಿ ಸಾಂಬಾರಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕೆಳಗಡೆ ನಂಬರ್ ಬರ್ತಾಯಿದೆ, ಆ ನಂಬರ್ಗೆ ನೀವು ಇದು ಮಾಡಿ. ನೋಡಿ ಕೆಂಪಗೆ ಬರಬೇಕು, ಆ ಕೆಂಪಗೆ ಉರಿಯಿಂದನೇ ಎಲ್ಲ ಅಷ್ಟೇ, ಪ್ರತಿಯೊಂದು ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಇದೆಲ್ಲ ಈ ಥರ ಹುಡ್ಕೊಂಡು ನೋಡಿ ಈ ಥರ ಒಂದು ಡಬ್ಬದಲ್ಲಿ ನೋಡಿ ಹಾಕೋಬೇಕು. ಈ ಥರ ಮಾಡ್ತಾ ಇರಬೇಕು. ನೋಡಿ ನೋಡಿ ಈ ಥರ ನೋಡಿ ಈ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ ಪ್ರತಿಯೊಂದು ಫ್ರೆಂಡ್ಸ್ ನಾನು ನಿಮ್ಗೆ ಹಾಕಿರ್ತೀನಿ ಅದರಲ್ಲಿ ಇದರಲ್ಲಿ ಬಾಕ್ಸಲ್ಲಿ, ನಿಮಗೆ ಮಾಡಿಕೊಡಿ ನೀವೇ. ಮತ್ತು ಈ ಥರ ಮಾಡಿಕೊಂಡ್ರೆ ಸಾಂಬಾರು ಸೂಪರಾಗಿರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಧನಿಯಾ ನಾವು ಎಷ್ಟೇ ಬಿಸಿಲಲ್ಲಿ ಒಣಗಿಸಿದ್ರು ಈ ಥರ ಡ್ರೈ ಮಾಡ್ಕೋಬೇಕು, ಬಿಸಿ ಮಾಡಿಕೊಂಡು ಇರಬೇಕು. ನೋಡಿ ಈ ಥರ ಹಾಕ್ಬೇಕು ಒಂದು ಪಾತ್ರೆಯಲ್ಲಿ. ಸ್ವಲ್ಪನೇ ಹಾಕ್ಕೊಂಡು ಉರಿರಿ ಫ್ರೆಂಡ್ಸ್. ನೋಡಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಉರಿಬೇಕು. ನೋಡಿ ನೋಡಿ ಡಬ್ಬದಲ್ಲಿ ಈ ಥರ ಹಾಕ್ಕೊಂಡಿರ್ತಾರಲ್ಲ, ನೋಡಿ ಈ ಥರ ಆಡಿಸ್ತಾ ಇರ್ಬೇಕು ಫ್ರೆಂಡ್ಸ್. ನೋಡಿ ಡಬ್ಬದಲ್ಲಿ ಈ ಥರ ಹಾಕೊಂಡ್ರೆ ನೋಡಿ ಈ ಥರ ಆಡ್ತಾ ಇರಬೇಕು. ನೋಡಿ ಈ ಥರ
ಸ್ವಲ್ಪ ಸ್ವಲ್ಪನೇ ಒಟ್ಟಾಗಿ ಹಾಕ್ಬಾರ್ದು ಫ್ರೆಂಡ್ಸ್. 2 kg ತೊಗೊಂಡು 3 kg ಒಟ್ಟಾಗಿ ತೊಗೊಂಡು ಹಾಕ್ಬಾರ್ದು. ಸ್ವಲ್ಪ ಸ್ವಲ್ಪನೇ ಬಿಸಿ ಹಾಕ್ಬೋದು. ಫ್ರೆಂಡ್ಸ್ ನೋಡಿ, ಮೆಣಸಿನ್ಕಾಯಿನ ಸ್ವಲ್ಪ ಸ್ವಲ್ಪನೇ ನೋಡಿ ಈ ಥರ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಪರವಾಗಿಲ್ಲ, ಘಾಟ್ ಬರೋದಿಲ್ಲ. ಚೆನ್ನಾಗಿ ಒಣಗಿದೆ ಆದ್ರೂ ಸ್ವಲ್ಪ ಈ ಥರ ಬಿಸಿ ಮಾಡ್ಕೊಂಡು ಇದು ಮಾಡೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಿಷನ್ಗೆ ಹೋಗಿ ಬಂದಿದ ತಕ್ಷಣ ಈ ಥರ ಎಲ್ಲ ಒಂದು ಬಟ್ಟೆ ಮೇಲೆಲ್ಲ ಹಾಕಿ ಆಡಿಸಿದ್ರೆ ನೀಟಾಗಿರುತ್ತೆ ಫ್ರೆಂಡ್ಸ್. ಈ ಥರ ನಾವು ಮಾಡಿಕೊಡ್ತೀವಿ ಫ್ರೆಂಡ್ಸ್. ಬೇಕಾದರೆ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಹೇಳಿ ಫ್ರೆಂಡ್ಸ್, ನಾನು ಕೊರಿಯರ್ ಮಾಡ್ತೀನಿ. ಬಾಯ್.